ಫಿನ್ ಫ್ಯಾಕ್ಟ್ಸ್‌ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ನಾಳೆ ಸೆನ್ಸೆಕ್ಸ್‌ನ ಎಕ್ಸ್ಪೈರಿ ಇರುತ್ತೆ, ಯಾವ ಥರ ಇರುತ್ತೆ ಇವತ್ತು ನೋಡೋಣ. ಇವತ್ತು ಎಗೇನ್ ಐ ಟಿ ಸೆಕ್ಟ್ರು ಟಾಪ್ ಲೂಸರ್ ಆಗಿದೆ. ಐ ಟಿಗೆ ಕಾಲ ಯಾಕೋ ಸರಿ ಇಲ್ಲ. ಇವತ್ತು ಒಂದು ಇಂಪಾರ್ಟೆಂಟ್ ಲೆವೆಲ್‌ನೂ ಕೂಡ ಬ್ರೇಕ್ ಮಾಡಿದೆ ಐ ಟಿ ಇಂಡೆಕ್ಸ್. ಅದನ್ನ ತೋರಿಸ್ತೀನಿ. ಕೆ ಪಿ ಐ ಟಿ ಸಿಸ್ಟಮಲ್ಲಿ ಇವತ್ತು ದೊಡ್ಡ 17% 2 ಸಲ ಸ್ಟಾಕು ಲೋಯರ್ ಸರ್ಕ್ಯೂಟ್ನ ಹಿಟ್ ಆಯಿತು. ಕಾರಣ ಏನು ಅಂತಂದರೆ ನೋಡಿ, ಅವ್ರದ್ದು ಕೆ ಪಿ ಐ ಟಿನಲ್ಲಿ ಒಂದೇ ಕ್ಲೈಂಟಿಂದ ರೆವಿನ್ಯೂ ಬರ್ತಾ ಇದೆ ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದಕ್ಕೆ. ಅವರ ರೆವಿನ್ಯೂನಲ್ಲಿ 12% ರೆವಿನ್ಯೂ ಅವ್ರಿಗೆ ಬರುವಂಥದ್ದು ಬಿ ಎಮ್ ಡಬ್ಲ್ಯೂ ಕಂಪ್ನಿಯಿಂದ. ಬಿ ಎಮ್ ಡಬ್ಲ್ಯೂ ಕಂಪ್ನಿಯವರು ಸ್ಪೆಂಡಿಂಗ್ನ ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ದು ಫಸ್ಟಿಗೆ 10% ಬಿತ್ತು, ಆಮೇಲೆ ಮತ್ತೆ 5% 15% ಸರ್ಕ್ಯೂಟ್ ಹಿಟ್ ಆಯಿತು. ಅದಾಗೂ 2% ಬಂದು 17% ತನಕ ಇವತ್ತು ಡ್ರಾಪ್ ಆಗ್ತಾ ಹೋಯಿತು. ಒಂದಿಷ್ಟು ಬೇರೆದನ್ನು ಕೂಡ ಹೇಳ್ಕೊಂಡು ಬಂದಿದೆ, ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿಲ್ಲ ಅಂದರೂ ಕೂಡ. ಇವತ್ತು ಎಚ್ ಸಿ ಎಲ್ ಟೆಕ್ 3.51% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಟೆಕ್ ಮಹೇಂದ್ರದಲ್ಲಿ 3% ಬಿದ್ದಿದೆ. ಸೊ ಐ ಟಿ ಇವತ್ತಿನ ವೀಕೆಸ್ಟ್ ಸೆಕ್ಟರ್ ಆಗಿತ್ತು. ಎಚ್ ಸಿ ಎಲ್, ಟಿ ಸಿ ಎಸ್, ಇನ್ಫೋಸಿಸ್ ಎಲ್ಲದೂ ಕೂಡ ಕೆಳಗಡೆ ಬಿದ್ದಿತ್ತು. ಝೊಮ್ಯಾಟೊ ಇವತ್ತು 5.71% ಅಪ್ ಬಂದಿದೆ. ಇವತ್ತಿನ ಟಾಪ್ ಗೇನರ್ ಆಗಿದೆ ನಿಫ್ಟಿ 50ನಲ್ಲಿ. ಅದಾನಿ ಎಂಟರ್ಪ್ರೈಸಸ್ಸು ನಿನ್ನೆಯಿಂದ ಸುತ್ತಿಲ್ಲಿದೆ. ಅದಾನಿ ಪೋರ್ಟ್ಸ್, ಅದಾನಿ ಎಂಟರ್ಪ್ರೈಸಸ್ ಎಲ್ಲ. ಏಷ್ಯನ್ ಪೇಂಟ್ಸು ಕೂಡ ಇವಾಗ ಕ್ರೂಡ್ ಮತ್ತೆ 72 ಕಡೆಗೆ ಹೋಗ್ತಾ ಇದೆ, 3% ಮೇಲ್ಗಡೆ ಹೋಗಿದೆ. ಸೊ ಇದು ಒಂದಿಷ್ಟು ಪಾಸಿಟಿವ್ ಆಗಿತ್ತು. ಒಂದಿಷ್ಟು ಬ್ಯಾಂಕ್ಗಳು ಕೂಡ ಪಾಸಿಟಿವ್ ಆಗಿದ್ವು ಇವತ್ತು. ಮೋರೋವರ್ ಎಫ್ ಎಮ್ ಸಿ ಸಿ ಸೆಕ್ಟರ್ ಆಫ್ಟರ್ ಲಾಂಗ್ ಟೈಮ್ ಇವತ್ತು ಪಾಸಿಟಿವ್ ಬಂದಿದೆ. ಎಚ್ ಸಿ ಎಲ್ ಮತ್ತು ಹಿಂದೂಸ್ತಾನ್ ನೆಸ್ಲೆ ಎರಡೂ ಕೂಡ 3%ಗಿಂತ ಜಾಸ್ತಿ ಅಪ್ ಮೂವ್ಮೆಂಟ್ಗಳನ್ನ ಬಂದಿತ್ತು ಇವತ್ತು. ಸೊ ಟಾಪ್ ಲೂಸರ್ ಅಂದರೆ ಗೋಲ್ಡ್ ಇವತ್ತು 4,000ಕ್ಕಿಂತ ತುಂಬ ಕೆಳಗಡೆ ಹೋಗಿತ್ತು. 3,960 ಆ ಲೆವೆಲ್ ತನಕ ಹೋಗಿ ವಾಪಸ್ ಮತ್ತೆ ಒಂದು ಸಣ್ಣದಾಗಿ ಬೌನ್ಸ್ ಬಂದಿದೆ ಇವಾಗ. ಬಟ್ ಮುತ್ತೂಟ್ ಫೈನಾನ್ಸು ಮಾರ್ಕೆಟ್ ಅವರ್ಸಲ್ಲಿ ಆ ಥರ ಆಗ್ತಿತ್ತಲ್ಲ, 2.75%. ಜಿಂದಾಲ್ ಸ್ಟೀಲಲ್ಲಿ 2.95%. ಸ್ವಲ್ಪ ಮೆಟಲ್ಸ್ ಸೆಕ್ಟರ್ ಇವತ್ತು ವೀಕ್ ಆಗಿತ್ತು. ಅದನ್ನು ಬಿಟ್ಟು ಅಂತ ನಾವು ನೋಡ್ತಾ ಬರೋದಾದರೆ ಟಾಪ್ ಗೇನರ್ ಅಂದರೆ ಇವತ್ತು ಗಾಡ್ರೇಜ್ ಕನ್ಸ್ಯೂಮರ ಅಥವಾ ಲೋಧಾ ಗ್ರೂಪ್ ಅನ್ಸುತ್ತೆ, ಇಲ್ಲ ಡಿ ಎಲ್ ಎಫ್ ಇದೆ ನೋಡಿ. ಡಿ ಎಲ್ ಎಫ್ ಅಲ್ಲಿ 4.62% ಅಮೌಂಟ್ ಬಂದಿದೆ. ರಿಯಲ್ ಎಸ್ಟೇಟ್ ಸ್ಟಾಕ್ಸ್ಗಳೆಲ್ಲ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿತ್ತು. ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ನಿಫ್ಟಿ ಮತ್ತೆ 24,000, ನಾನು ಮೊನ್ನೆ ಹೇಳಿದ್ನಲ್ಲ ಅದೇ ಟೈಟ್ಲ ಇನ್ನೂ ನಡೀತಾ ಇದೆ. 24,000 ಬಿಟ್ಕೊಡೋಕ್ಕೆ ರೆಡಿ ಇಲ್ಲ ನಿಫ್ಟಿ. ದಿನ ಅದೇ ಝೋನಲ್ಲಿ ಬೆಳೀತಾ ಇದೆ. ಬಟ್ ಇದು ಹೀಗೆ ಇರೋಕ್ಕಾಗಲ್ಲ ನೋಡಿ. ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ ಅಂದರೆ ಒಂದು ದೊಡ್ಡ ಮೂಮೆಂಟ್ ಬರಬೇಕು. ಅದು ಕೆಳಗಡೆ ಬರುತ್ತೋ ಮೇಲ್ಗಡೆ ಬರುತ್ತೋ, ಒಟ್ಟಿನಲ್ಲಿ ಒಂದು ದೊಡ್ಡ ಮೂಮೆಂಟ್ ಬರುತ್ತೆ. ಬಟ್ ಒಂಥರ ಅಡ್ಕತ್ರಿಲಿ ಬಂದು ನಿಂತಂಗೆ ಆಗಿದೆ ಈಗ. ಈ ಒಂದು ಚಾನಲ್ ಇದೆ, ಈ ಚಾನಲ್ ಹತ್ರ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಇದಕ್ಕೆ ಒಂದು ಈ ರೇಂಜ್ಗೆ ಒಂದು ಬಿಟ್ಟು ಬ್ರೇಕ್ಔಟ್ ಅಂತ ಕೊಟ್ಟರೆ ಅವಾಗ ಏನಾಗ್ತಾ ಇತ್ತು, ಒಂದು ಲೋಯರ್ ಹೈ ಲೋಯರ್ ಲೋ ಮಾಡ್ತಾ ಇತ್ತಲ್ಲ, ಆ ಪ್ಯಾಟರ್ನ ಮುರಿದು ಮೇಲ್ಗಡೆ ಹೋಗಿದೆ ಅಂತ ಹೇಳ್ಬೋದು. ಬಟ್ ಆ ಥರ ಮಾಡೋಕ್ಕೆ ಆಗಿಲ್ಲ, ಇನ್ನೂ ಕೂಡ ಈ ರೇಂಜ್ ಒಳಗಡೆ ಇದೆ. ಸೊ ನೋಡೋಣ ಈ ವಾಪಸ್ ಈ ಝೋನಿಗೆ ಬರುತ್ತಾ, 23,600 ಈ ಗ್ಯಾಪನ್ನು ಫಿಲ್ ಮಾಡೋಕ್ಕೆ ಬರುತ್ತಾ, ಅಥವಾ 24,200 ದಾಟಿ ಮೇಲೆ ಹೋಗೋಕ್ಕಾಗುತ್ತಾ ನಿಫ್ಟಿ ಅಂತ. ಅದ್ರ ತನಕ ಅದಾಗ ತನಕ ಇದ್ರ ಒಳಗಡೆನೆ ಹೀಗೆ 3 ದಿನದಿಂದ ನೆಗೆಟಿವ್ ಬಂದಿತ್ತು, ಇವತ್ತು ಸ್ವಲ್ಪ ಪಾಸಿಟಿವ್ ಬಂದಿದೆ ನಿಫ್ಟಿಗೆ. ಆ ಥರ ನೋಡೋದಾದರೆ ಒಂದಿಷ್ಟು ಒಳ್ಳೆಯದೇ ಅಂತ ಹೇಳ್ಬೋದು. ಬಟ್ ಐ ಟಿ ಸೆಕ್ಟ್ರು ನೋಡಿ, ಇದು ಹಿಂದೆ ಹಾಕೊಂಡಿದ್ದಂಥ ಲೆವೆಲ್ 26,279 ಈ ಆಸ್ಪಾಸ್ ಲೆವೆಲ್ ಏನಿದೆಯಲ್ಲ, ಅದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಅಂತ ಹಾಕೊಂಡಿದ್ವಿ. ಯಾಕೆಂದರೆ ಹಿಂದೆ ವೀಕ್ಲಿ ಕ್ಯಾಂಡಲ್ ಹೋದ್ರೆ ತೋರಿಸ್ತಾ ಇರೋದು ನಾನು. ವೀಕ್ಲಿ ಕ್ಯಾಂಡಲ್ಲಿ ನೋಡಿ ಮಲ್ಟಿಪಲ್ ವೀಕ್ಸ್ ನಿಂತಿರೋವಂಥದ್ದು ಅಂತ. ಇವತ್ತು ಅದನ್ನು ಬಿಟ್ಟು ಕೆಳಗಡೆ ಬಂದಿದೆ. ಈ ವೀಕು ಇನ್ನೂ ಮುಗಿದಿಲ್ಲ, ಈ ವಾರ ಆಲ್ರೆಡಿ ಕೆಳಗಡೆ ಬರ್ತಾ ಇದೆ. ಇಷ್ಟು ದೊಡ್ಡದಾಗಿ ಫಾಲ್ ಆಗ್ತಾ ಇದೆ. ಇದು ಐ ಟಿ ಸೆಕ್ಟ್ರಿಗೆ ಇನ್ನು ಎಲ್ಲಿದೆ ಬೇಸ್ ಎಲ್ಲಿದೆ ಅಂತ ಹುಡುಕ್ಬೇಕು. ಈಗ 24,000 ಏನಾದ್ರು ಬಿಟ್ಕೊಟ್ಬಿಡ್ತು ಅಂದರೆ ಐ ಟಿ ಸೆಕ್ಟ್ರು ತುಂಬ ವೀಕ್ ಆಗ್ತಾ ಹೋಗುತ್ತೆ. ಅವಾಗೆಲ್ಲ ನೆಕ್ಸ್ಟ್ 16,000 17,000 ಲೆವೆಲಲ್ಲಿ ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಕಾಣಿಸ್ತಿದೆ. ಅಲ್ಲಿ ತನಕ ಹೋಗುತ್ತಾ ಐ ಟಿ ಅಷ್ಟು ದೊಡ್ಡ ಫಾಲ್ ಆಗಿದೆ. ಆಲ್ರೆಡಿ 42% ಫಾಲ್ ಆಗಿದೆ. ನೋಡೋಣ, ಒಂದಿಷ್ಟು ಬ್ರೋಕರೇಜ್ ಕಂಪ್ನಿಗಳು, ಒಂದಿಷ್ಟು ಮ್ಯೂಚುವಲ್ ಫಂಡ್ ಹೋಸ್ಗಳು ಎಲ್ಲ ಇವಾಗ ಒಂದಿಷ್ಟು ಐ ಟಿ ಸೆಕ್ಟರ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂತ ಬಂದಿತ್ತು ಪೋರ್ಟ್ಫೋಲಿಯೋದಲ್ಲಿ. ಯಾಕಂದರೆ 42% ಕ್ರ್ಯಾಶ್ ಆದಾಗ ಒಂದು ಸ್ಟಾಕು ಮೇಲ್ಗಡೆಯಿಂದ ಯಾವುದೋ ಒಂದು ಇಂಡೆಕ್ಸು, ಅದರಲ್ಲಿ ಸ್ವಲ್ಪ ವ್ಯಾಲ್ಯೂ ಬೈಯಿಂಗ್ ಅಂತ ಮಾಡ್ತಾರೆ. ನೋಡೋಣ, ಇದು ಇಲ್ಲಿ ಬೌನ್ಸ್ ಆಗೋದಾದ್ರೆ ಈ ವಾರ ಬೌನ್ಸ್ ಆಗಬೇಕು. ಇದು ವಾಪಸ್ ಡೋಜಿ ಥರ ಎಂಡ್ ಆಗಿ ಒಂದು ಹ್ಯಾಮರ್ ಆಗಿ ಆ ಥರ ಏನಾರು ಆಯಿತು ಅಂದರೆ ಓಕೆ, ಅಟ್ಲೀಸ್ಟ್ ಈ ಲೆವೆಲ್ನ ರೆಸ್ಪೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇನ್ನೂ 3 ದಿನ ಇದೆ, ನೋಡೋಣ. 2 ದಿನ ನಿನ್ನೆನೂ ಇವತ್ತು ಬಿದ್ದಿತ್ತು, ಮೊನ್ನೆನೂ ಬಿದ್ದಿತ್ತು, ಇವತ್ತು ಬಿದ್ದಿದೆ ಐ ಟಿ ಸೆಕ್ಟರ್. ನೋಡೋಣ ಹೀಗೆ ಇರುತ್ತೆ ಏನು ಕತೆ ಅಂತ. ಗೋಲ್ಡ್ ನಾನು ಆಗಲೇ ಹೇಳಿದಾಗೆ ನೋಡಿ, 3,960 ಈ ಲೆವೆಲಲ್ಲಿ ಲಾಸ್ಟ್ ಟೈಮ್ ನಿನ್ನೆ ಏನು ಒಂದು ಲೋನ ಮಾಡಿತ್ತಲ್ಲ, ಅದೇ ಲೋನ ಇವತ್ತು ಬಂದು ಅಟೆಂಪ್ಟ್ ಮಾಡಿ ಅಲ್ಲಿಂದ ಬ್ರೇಕ್ಔಟ್ ಥರ ಕೊಟ್ಟಿದೆ. ಬಟ್ ಮೇಲ್ಗಡೆ ಹೋಗೋಕ್ಕೆ ಆಗ್ತಾ ಇಲ್ಲ. 4,000 ಲೆವೆಲಲ್ಲಿ ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ಗಳು ಕೂತಿದೆ. ಸೊ ವಾಪಸ್ ಇಲ್ಲಿಂದ ಒಂದು ಇವತ್ತು ಸಪ್ಲೈ ಬರ್ತಾ ಹೋಗುತ್ತಾ ಬಂದರೆ 3,900ನ ಬ್ರೇಕ್ ಮಾಡಿ ಕೆಳಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ ಈ ಸಲ. ಸೊ ಗೋಲ್ಡು ಒಂದಿಷ್ಟು ಫಾರಿನ್ ಬ್ರೋಕರೇಜ್ ಕಂಪ್ನಿಗಳೆಲ್ಲ ಏನು ಹೇಳಿದ್ದಾರೆ, 4,100 ಆಸ್ಪಾಸ್ ಲೆವೆಲಲ್ಲೇ ಉಳಿಯುವಂಥ ಸಾಧ್ಯತೆ ಇದೆ ಇಡೀ ವರ್ಷ. ಗ್ಲೋಬಲ್ ಪಾಲಿಟಿಕ್ಸ್ ಇದೇ ಥರ ಉಳಿತು, ಸಿಚುಯೇಷನ್ ವೆಸ್ಟ್ ಏಷ್ಯಾದು ಅದೆಲ್ಲ ನಿಮ್ಗೆ ನಡೀತಾ ಇದೆಯಲ್ಲ, ಅಲ್ಲಿ ಗಲ್ಫಲ್ಲಿ ಇಲ್ಲ, ಇದೇ ಥರ ಉಳ್ಕೊಂಡು ಜೊತೆಗೆ ಇಂಟ್ರೆಸ್ಟ್ ರೇಟಿಂದು ಅವಾಗ ಏನಾಗ್ತಾ ಹೋಗುತ್ತೆ, ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ತಾರೆ ಅಂತಲೇ ಬರ್ತಾ ಹೋಗುತ್ತೆ. ಆ ಥರ ಆಯಿತು ಅಂದರೆ ಹೀಗೆ ಉಳಿಬೋದು ಅಂತ. ಬಟ್ ಗೋಲ್ಡಲ್ಲೂ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ಒಂದು ದೊಡ್ಡ ಮೂಮೆಂಟ್ ಇದೆ ಅನ್ನೋದು ಅನ್ನಿಸ್ತಾ ಇದೆ ಎಲ್ಲ ಕಡೆಯಿಂದ. ಯಾಕೆಂದರೆ ಒಂದು 5-6 ದಿನದಿಂದ ಒಂದೇ ಝೋನಲ್ಲಿ ನಿಂತಿದೆ ಗೋಲ್ಡು ಕೂಡ. ಅಂದರೆ ಒಂದು ದೊಡ್ಡ ಮೂಮೆಂಟ್ನ ಮಾಡೋಕ್ಕಾಗ್ತಾ ಇಲ್ಲ, ಡೋಜಿ ಮಾಡ್ತಾ ಇದೆ, ಹಗ್ಗ ಜಗ್ಗಾಟ ಆಗ್ತಾ ಇದೆ ಈ ಥರ. ಸೊ ಒಂದು ಒಳ್ಳೆ ಮೂಮೆಂಟು ಗೋಲ್ಡಲ್ಲೂ ಕೂಡ ಬರೋದಿದೆ. ಸೊ 4,000 ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ತೊಗೊಂಡ್ರೆ ಇವಾಗ ಸಪೋರ್ಟ್ ತೊಗೋಬೇಕು. ಅಲ್ಲಿ ಸಪೋರ್ಟ್ ತೊಗೊಳಕ್ಕೆ ಆಗ್ತಾ ಇಲ್ಲ, ಇಷ್ಟು ದಿನ ಒದ್ದಾಡ್ತಾ ಇದೆ.
ಸೊ ಇದನ್ನೇನಾದ್ರು ಬ್ರೇಕ್ ಆಯಿತು ಅಂದರೆ ಇದರಲ್ಲೂ ಕೂಡ ಗೋಲ್ಡಲ್ಲೂ ಕೂಡ ಒಂದು ಶಾರ್ಪ್ ಫಾಲ್ ಕಡೆಗೆ ದಾರಿ ಮಾಡ್ಕೊಡ್ತಾ ಹೋಗ್ಬೋದು. ಅವಾಗ ನಾವು ಮತ್ತೆ 3500 3400 ಲೆವೆಲ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಗೋಲ್ಡಲ್ಲಿ. ಆ ಸಾಧ್ಯತೆ ಇದೆಯಾ ಗೊತ್ತಿಲ್ಲ, ಸದ್ಯಕ್ಕೆ ಇನ್ನೂ ಏನು ಉತ್ತರ ಕೊಟ್ಟಿಲ್ಲ ಗೋಲ್ಡು. ಫೆಡ್ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡೋದು ಗೋಲ್ಡಿಗೆ ಅದು ನೆಗೆಟಿವ್ ಔಟ್ಲುಕ್ಕೆ, ಜೊತೆಗೆ ಇದ್ರ ಜೊತೆಗೆ ರಿಟೇಲರ್ಸ್ ಟ್ರೇಡ್ ಮಾಡೋಂಗಿಲ್ಲ, ಮತ್ತು ಒಂದಿಷ್ಟು ಸೆಲ್ ಆಫ್ ನಡೀತಾ ಇದೆ, ಈ ಥರ ಸುದ್ದಿಗಳು ಕೂಡ ಸೇರ್ಕೊತಾ ಇದೆ ಗೋಲ್ಡ್ಗೆ. ಸೊ ಚಾನ್ಸಸ್ ಆಫ್ ಬ್ರೇಕಿಂಗ್ ಇಟ್ ಕೂಡ ನಾವು ಅಲ್ಲಗಳೆಯೋಂಗಿಲ್ಲ, ಬಟ್ ಇನ್ನೂ ನಮಗೆ ಕನ್ಫರ್ಮೇಷನ್ನ ಕೊಟ್ಟಿಲ್ಲ. ವೀಕ್ಲಿ ಕ್ಯಾಂಡಲಲ್ಲೂ ಕೊಟ್ಟಿಲ್ಲ, ಡೈಲಿ ಕ್ಯಾಂಡಲಲ್ಲೂ ಕೊಟ್ಟಿಲ್ಲ, ಗೋಲ್ಡು ಕನ್ಫರ್ಮೇಷನ್ ಕೊಡಬೇಕು, ಕೊಟ್ಟಿಲ್ಲ. ಸೊ ವಾಪಸ್ ನೋಡ್ತಾ ಬರೋದಾದ್ರೆ ಇವತ್ತು ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸ್ಲೈಟಾಗಿ ಪಾಸಿಟಿವ್ ಆಗಿತ್ತು, ಸೆನ್ಸೆಕ್ಸ್ ಪಾಸಿಟಿವ್ ಆಗಿತ್ತು, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಲ್ಲ ಪಾಸಿಟಿವ್ ಆಗಿತ್ತು. ಇಂಡಿಯಾ ವಿಕ್ಸು ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು 13 ಅಂದರೆ 2.63% ನೆಗೆಟಿವಲ್ಲೇ ಎಂಡ್ ಆಗಿದೆ, ವಿಚ್ ಇಸ್ ಗುಡ್. ಗಿಫ್ಟ್ ನಿಫ್ಟಿ ಸದ್ಯಕ್ಕೆ ಪಾಸಿಟಿವ್ ಆಗಿ ತೋರಿಸ್ತಾ ಇದೆ. ಕ್ರೂಡು ಮತ್ತೆ 74-75 ಹತ್ರ ಹೋಗಿದ್ದು 72ಕ್ಕೆ ಬಂದಿದೆ. ಹಾಗೆಯೇ ಸಿಲ್ವರು ಕೂಡ ಸ್ವಲ್ಪ ಚೇತರಿಸ್ಕೊಂಡಿದೆ. ಬಿಟ್ಕಾಯಿನು 58,000 ಆಸ್ಪಾಸಲ್ಲೇ ಫ್ಲಾಟ್ ಆಗಿ ನಡೀತಾ ಇದೆ. ರುಪಿ ಕೂಡ ಇವತ್ತು ವೀಕ್ ಆಗ್ತಾ ಹೋಯಿತು. ಅಂದರೆ ರುಪಿ ವೀಕ್ ಆಯಿತು ಅಂದರೆ USD ಅಂದರೆ ಪಾಸಿಟಿವ್ ಆಗಿರುತ್ತೆ. ಪಾಸಿಟಿವ್ ಆಗ್ತಿದ್ರೆ ಗೋಲ್ಡ್ ಸಿಲ್ವರು ಸಹಜವಾಗಿ ಇಂಡಿಯಾದಲ್ಲಿ ಇನ್ನೂ ಕೂಡ ಜಾಸ್ತಿ ಬೆಲೆನ ನೀವು ತರಬೇಕಾಗುತ್ತೆ. ಆ ಥರ ಇದೆ ಸೊ ಸಿಚುವೇಶನು. ಸೊ ಆಪ್ಷನ್ ಚೈನ್ ನೋಡ್ಕೊಂಡು ಬರೋದಾದರೆ ಕ್ವಿಕ್ಕಾಗಿ, ಸೊ ನಿಫ್ಟಿದು ಆಲ್ರೆಡಿ 1 ಕೋಟಿ ಮೇಲ್ಗಡೆ OI ಬಿಲ್ಡಪ್ ಆಗೋಗಿದೆ. 24,000ದಲ್ಲಿ ಹೆವಿ ಫೈಟ್ ನಡೀತಾ ಇದೆ. ಸೊ 24,000ನ ಉಳಿಸ್ಕೊಂತಾರೆ ಇಲ್ವೋ ಅನ್ನೋದೇ ಇವಾಗ ಇರೋವಂಥದ್ದು ಸಿಚುವೇಶನು. ಇವತ್ತು ಒಳ್ಳೆ ಸಪೋರ್ಟ್ ಬಿಲ್ಡಪ್ ಆಗಿದೆ, ಒಳ್ಳೆ ರೆಸಿಸ್ಟೆನ್ಸ್, ಎರಡು ಸಮಬಲದ ಹೋರಾಟ ನಡೀತಾ ಇದೆ. ಇನ್ನೂ 6 ದಿನ ಇದೆ ಎಕ್ಸ್ಪೈರಿಗೆ, ನೋಡೋಣಂತೆ. ಅದೇ ರೀತಿಯಾಗಿ ಸೆನ್ಸೆಕ್ಸು ನಾಳೆ ಎಕ್ಸ್ಪೈರಿ ಸದ್ಯಕ್ಕೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ನೋಡಿ 76,500ರಲ್ಲಿ ಒಳ್ಳೆ OI ಬಿಲ್ಡಪ್ ಆಗಿದೆ, 76,000ದಲ್ಲಿ ಒಳ್ಳೆ OI ಬಿಲ್ಡಪ್ ಆಗಿದೆ, 77,000ದಲ್ಲಿ ಮಾತ್ರ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಮ್ಯಾಕ್ಸ್ ಪೆನ್ ಕೂಡ ಅಲ್ಲೇ ಇದೆ. ಸ್ಪಾಟ್ ಪ್ರೈಸ್ 76,922ರಲ್ಲಿದೆ. ಇವತ್ತು ಕೂಡ 76,800 700 ಇಲ್ಲೆಲ್ಲ ಸ್ವಲ್ಪ ಪೊಸಿಷನ್ನ ಅನ್ವೈಂಡಿಂಗ್ ಮಾಡ್ಕೊಂಡಿರೋದೇ ಕಾಣಿಸ್ತಾ ಇದೆ. ಹಾಗಾಗಿ 77,000ನ ನಾಳೆ ಬ್ರೀಚ್ ಮಾಡಿಸ್ತಾರ ನೋಡೋಣ. ಸದ್ಯಕ್ಕೆ 77,000ದಲ್ಲಿ ರೆಸಿಸ್ಟೆನ್ಸೇ ಜಾಸ್ತಿ ಇದೆ. ಹಾಗೆಯೇ ವಾಪಸ್ ಇವತ್ತು ನೋಡೋದಾದರೆ ಟಾಪ್ ಗೇನರ್ ಇವತ್ತು ರಿಯಾಲಿಟಿ ಸೆಕ್ಟ್ರು 3.5 ಅದೇ ಹೇಳಿದ DLF, ಲೋಧಾ ಗ್ರೂಪ್ ಇವರೆಲ್ಲ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿದ್ರು. ಸೊ ಇವತ್ತಿನ ಟಾಪ್ ಲೂಸರ್ ಅಂದರೆ IT ಸೆಕ್ಟ್ರು 2% ಕರೆಕ್ಷನ್ ಬಂದಿದೆ. ಹಾಗೆಯೇ ಅಪ್ಕಮಿಂಗ್ IPOಗಳದ್ದು ನಿಮ್ಗೆ ನೋಡ್ತಾ ಇದ್ವಿ, ನೆನ್ನೆ ಕೂಡ ಮಾತಾಡಿದ್ವಿ, ಅದೆಲ್ಲ ನಡೀತಾ ಇದೆ. ಸೊ ಬೇರೆ ಏನು ಗ್ಲೋಬಲ್ ಇವೆಂಟ್ ಅಂತ ಏನು ಎದುರು ನೋಡ್ತಾ ಇಲ್ಲ ನಾವು, ಮೇನ್ ದೇಶದ ಯಾವುದುಗಳದ್ದು ಕೂಡ ಇಲ್ಲ. ಹಾಗೆಯೇ ವಾಪಸ್ ಇವತ್ತು ನೋಡ್ತಾ ಬರೋದಾದರೆ ಇವತ್ತು ಗೋಲ್ಡು ಸ್ವಲ್ಪ ಲಾಂಗ್ ಬಿಲ್ಡಪ್ ಕ್ಯಾಟಗರಿಗೆ ಬಂದಿದೆ. ಗೋಲ್ಡ್ ಪೊಸಿಷನ್ಗಳು F&Oನಲ್ಲಿ ಮಿಕ್ಕಿದೆಲ್ಲದು ಕೂಡ ಶಾರ್ಟ್ ಬಿಲ್ಡಪ್ ಅಂದರೆ ಒಂದು ಶಾರ್ಟ್ ಕವರಿಂಗೇ ಆಗ್ತಾ ಇದೆ ಅನ್ನೋ ಥರದ್ದು ಇಂಡಿಕೇಶನ್ನ ಕೊಟ್ಟಿದೆ. ಐ ಥಿಂಕ್ ಇದು ಕಮೋಡಿಟೀಸ್ ತೋರಿಸುತ್ತೆ. ಅದೇ ರೀತಿ ಇಂಡಿಸಿಸ್ ಅಂತ ನೀವು ನೋಡ್ತಾ ಬರೋದಾದರೆ ಇವತ್ತು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲ ಸ್ವಲ್ಪ ಲಾಂಗ್ ಬಿಲ್ಡಪ್ ಕ್ಯಾಟಗರಿಗೆ ಬಂದಿದೆ. ಬಟ್ ನೋಡೋಣ ಇದು ಹಿಂಗೆ ಇರುತ್ತೆ ಏನಾಗುತ್ತೆ ಅಂತ. ಅದನ್ನು ಬಿಟ್ಟು ಬೇರೆ ಒಂದಿಷ್ಟು ನ್ಯೂಸ್ಗಳಂತ ನಾವು ನೋಡ್ತಾ ಬರೋದಾದರೆ ಈ ಕಮಾಡಿಟಿ ಸೆಗ್ಮೆಂಟಲ್ಲಿ ಒಂದಿಷ್ಟು ಹೊಸ ಕಮಾಡಿಟಿ ಬಂದಿತ್ತು. ಈ ರೈನ್ದು ಕೂಡ ರೈನ್ ಫ್ಯೂಚರ್ಸ್ ಅಂತ ಒಂದು ಆ್ಯಡ್ ಆಗಿತ್ತಲ್ವ, ರೈನ್ ಮುಂಬೈ ಈ ಥರ ಎಲ್ಲ. ಸೊ ಅದು 20,000 ಲಾಟು ಡೆಬ್ಯೂ ಮಂತಲ್ಲಿ ಈ ತಿಂಗಳಿಂದನೇ ಜಾರಿಯಾಗಿದ್ದು. ಸೊ 20,000 ಮಂತ್ ಆಗಿದೆ, ಐ ಥಿಂಕ್ ಜೂನಲ್ಲಿ ಲಾಂಚ್ ಆಗಿತ್ತು. 20,000 ಲಾಟ್ಸ್ಗಳು ಟ್ರೇಡ್ ಆಗಿದೆ ಅಂತ ಹೇಳಿದ್ರು. ಈ ಸಲ ಮಾನ್ಸೂನ್ ಪೇರಿಯಡ್ ಡಿಲೇ ಆಗಿತ್ತಲ್ಲ, ಅಷ್ಟೊಂದು ದೊಡ್ಡ ಒಂದು ಸ್ಟಾರ್ಟ್ ಸಿಕ್ಕಿದೆ ಅಂತ. NCDEX ಅಂತ, NCD ಎಕ್ಸ್ಚೇಂಜ್, ನ್ಯಾಷನಲ್ ಕಮಾಡಿಟಿ ಎಕ್ಸ್ಚೇಂಜಲ್ಲಿ ಅದು ಟ್ರೇಡ್ ಆಗ್ತಾ ಇರುತ್ತೆ. ಅದೇ ರೀತಿಗೆ ಇಂಡಿಯಾದು ರಷ್ಯನ್ ಆಯಿಲ್ ಇಂಪೋರ್ಟು ರೆಕಾರ್ಡ್ ಲೆವೆಲಲ್ಲಿ ಜಾಸ್ತಿ ಆಗಿದೆ. 2.6 ಮಿಲಿಯನ್ ಬ್ಯಾರೆಲ್ ಅಷ್ಟು ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಅಂತ ಬಂದಿತ್ತು. ಸೊ ಅಲ್ಲಿ ಚೀಪಾಗಿ ಕೊಡ್ತಾ ಇದ್ದಾರೆ ಏನು ಅಂತ. ಹಾಗೆ ಗಿಫ್ಟ್ ಸಿಟಿನಲ್ಲಿ ಒಂದಿಷ್ಟು ಫಂಡ್ಗಳು ಬರ್ತಾ ಇರೋದು, ಈ ಥರದ್ದೆಲ್ಲ ನಡೀತಾ ಇದೆ. ಜಿಯೋ ಮತ್ತು ಬ್ಲ್ಯಾಕ್ ರಾಕ್ ಅವ್ರದ್ದೆಲ್ಲ ಬರ್ತಾ ಇದೆ ಅಂತ. ರೈಟ್ಸ್ ಕಂಪನಿ ಶೇರ್ ಇವತ್ತು 16% ಮೇಲೋಗಿದೆ. ಕಾರಣ ಒಂದು ಅಂಬೇಡ್ಕರ್ ಯೂನಿವರ್ಸಿಟಿಯಿಂದ 175 ಕೋಟಿಯ ಒಂದು ಆರ್ಡರ್ ಬಂದಿದೆ ಅವರಿಗೆ ಅಂತ ಬಂದಿತ್ತು ರೈಟ್ಸು. ಜೊತೆಗೆ ಆ್ಯಪಲ್ ಪ್ರೈಸ್ಗಳು ಇಂಡಿಯಾದಲ್ಲಿ ಜಾಸ್ತಿ ಆಗಿದೆ. ಐ ಥಿಂಕ್ ನಾನು ಕವರ್ ಮಾಡೋದು ಮರ್ತೋಗಿದೆ ಇದನ್ನ. ಎಲ್ಲದೂ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಅವರು. ಐಪ್ಯಾಡು, ಮ್ಯಾಕ್ಬುಕ್ಕು, ಈ ಥರ ಟ್ಯಾಬ್ಲೆಟ್ಸು ಎಲ್ಲದೂ ಕೂಡ, ಎಕ್ಸೆಪ್ಟ್ ಐಫೋನು. ಬಟ್ ಐಫೋನು ಸದ್ಯದಲ್ಲೇ ಜಾಸ್ತಿ ಆಗತ್ತಂತೆ. ಸೆಮಿಕಂಡಕ್ಟರ್ ಕಾಸ್ಟು, ಚಿಪ್ ಕಾಸ್ಟು ಇದೆಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಥರ ಮಾಡ್ತಾ ಇದೀವಿ ಅಂತಿದ್ದಾರೆ. ಆ್ಯಪಲ್ ಅಂತ ಕಂಪ್ನಿನೇ ಮಾಡ್ತು ಅಂದರೆ ಬೇರೆಯವ್ರು ಬಿಡ್ತಾರೆ. ಸೊ ಎಲ್ಲ ಕಂಪ್ನಿಗಳು, ಎಲ್ಲ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರರ್ಸು ಕೂಡ ಜಾಸ್ತಿ ಮಾಡ್ತಾರೆ ಅಂತ ಸುದ್ದಿ ಬಂದಿತ್ತು. ಹಾಗೆಯೇ ವೇದಾಂತ ಐರನ್ ಆ್ಯಂಡ್ ಸ್ಟೀಲ್ ಮತ್ತೆ ಒಂದು ಹೊಸ ಸರ್ಕ್ಯೂಟ್ನ ಮಾಡಿದೆ ಅಲ್ವಾ. ಸೊ ಲಾಸ್ಟು ಸ್ವಲ್ಪ ದಿನದಲ್ಲಿ ಎಷ್ಟಾಗಿದೆ, ಲಿಸ್ಟಿಂಗ್ ಆದಾಗಿಂದ ಒಂದು ತಿಂಗಳಾಯಿತು ಲಿಸ್ಟಿಂಗ್ ಆಗಿ 93% ಗೈನ್ ಆಗಿದೆ ಐರನ್ ಆ್ಯಂಡ್ ಸ್ಟೀಲು ವೇದಾಂತದ್ದು. ಸೊ ಅನಲಿಸ್ಟ್ಗಳು ಕೂಡ ಪಾಸಿಟಿವ್ ಕೊಡ್ತಾನೆ ಇದ್ದಾರೆ. ಈ ಥರ ಆಗ್ತಾ ಇದೆ. ಸೊ ಎಷ್ಟೋ IT ಸ್ಟಾಕ್ಗಳು, TCS, ಇನ್ಫೋಸಿಸು ಸೇರಿದಂಗೆ, ಮೈಂಟ್ರಿ, ವಿಪ್ರೋ ಎಲ್ಲ ಕೂಡ ಈಗ 50% ಕರೆಕ್ಷನ್ ಆಗಿದೆ ನೋಡಿ, ಆಲ್ ಟೈಮ್ ಹೈಯಿಂದ. ಸೊ ಇಷ್ಟೊಂದು ಕರೆಕ್ಷನ್ ಆಯಿತು ಅಂತಂದರೆ ಆ ಸೆಕ್ಟರಲ್ಲೇ ಏನೋ ಒಂದು ಸಂಚಕಾರ ಬಂದಿದೆ ಅಂತ. ಆದರೆ ಇನ್ನೂ ಕೂಡ ಅದು ಸೈಲೆಂಟಾಗಿ ಆಗ್ತಾ ಇದೆ. ನಿಮ್ಮ ಸುತ್ತಮುತ್ತದಲ್ಲಿ ಆಗಿರ್ಬೋದು ಕೆಲವರಿಗೆ ಕೆಲಸಗಳು ಆಚೆ ಈಚೆ ಈ ಥರ ಆಗಿರ್ಬೋದು. ಬಟ್ ಲಾರ್ಜ್ ಸ್ಕೇಲಲ್ಲಿ ಇನ್ನೂ ಅಂಥ ಲೆವೆಲಲ್ಲಿ ಇಂಪ್ಯಾಕ್ಟ್ ಆಗಿಲ್ಲ. ಬಟ್ ಸ್ಟಾಕ್ಗಳಲ್ಲಂತೂ ಕೂಡ ಅದು ಕಾಣಿಸ್ತಾ ಇದೆ. ಸೊ ಸ್ಟಾಕ್ಗಳಲ್ಲಿ ಅದನ್ನು ಕಾಣಿಸಿದ್ರೆ ಅಟ್ ಎಂಡ್ ಆಫ್ ದ ಡೇ ಅದನ್ನ ಎಂಪ್ಲಾಯ್ ಮೇಲೆ ಹಾಕೇ ಹಾಕ್ತಾರೆ. ಹಾಗಾಗಿ IT ಸೆಕ್ಟ್ರಿಗೆ
ವ್ಯಾಲ್ಯೂ ಬೈಯಿಂಗ್ ಅಂತ ಏನು ಮತ್ತೊಂದೆಲ್ಲ ಮಾಡ್ಕೋಬೋದು. ಆದರೆ ರಿಕವರಿ ಇಂಥ ಒಂದು ದೊಡ್ಡ ಫಾಲ್ ಆದಾಗ ಯೂಶುವಲಿ ಫಾಸ್ಟ್ ಪೇಸ್ ಆಗಿ ಏನೋ ನಾಳೆಯಿಂದನೇ ಏನೋ ಓವರ್ ನೈಟ್ ಚೇಂಜ್ ಆಯಿತು, ಈ ಥರ ಆಗೋ ಸಾಧ್ಯತೆಗಳು ಕಡಿಮೆ ಇರುತ್ತೆ. ನೋಡೋಣ ಯಾವ ರೀತಿಯಾಗಿ ಶೇಪ್ ಆಗ್ತಾ ಹೋಗುತ್ತೆ. ದೊಡ್ಡ ದೊಡ್ಡ ಕಂಪ್ನಿಗಳು ಇಂಥ ಒಂದು ಮಟ್ಟನ ನೋಡ್ದಲೇ ಐ ಥಿಂಕ್ .com ಬಬಲು ಈ ಥರ ಎಲ್ಲ ಆದಾಗ ಬಂದಿದ್ದು ಬಿಟ್ಟರೆ ಐ ಥಿಂಕ್ ಲಾಸ್ಟ್ ಒಂದು 15-20 ವರ್ಷದಲ್ಲಿ ಇಂಥ ಫಾಲನ್ನು ಯಾವ IT ಕಂಪ್ನಿಗಳು ಕೂಡ ನೋಡಿರಲಿಲ್ಲ. ಸೊ ಅದು ಒಂಥರ ಚೈನ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. IT ಬಿತ್ತು ಅಂದರೆ ಇವಾಗ ನೋಡಿ ಸುಮಾರು ಜನ ರಿಯಲ್ ಎಸ್ಟೇಟ್ ತೊಗೊಳಕ್ಕೂ ಇದು ಒಳ್ಳೆ ಸಮಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರಣ ಅದೇನೆ. ಸೊ IT ಬಿದ್ದೋಯ್ತು ಅಂದರೆ ಒಂದು ಸುಮಾರು ಸೆಕ್ಟರ್ಗಳಲ್ಲಿ ಅದರದ್ದು ಹೊಡೆತ ಬೀಳ್ತಾ ಹೋಗುತ್ತೆ. ಅದು ರಿಯಲ್ ಎಸ್ಟೇಟ್ ಸೆಕ್ಟರ್ಗಾಗಿರ್ಬೋದು, ಟೂರಿಸಂ ಸೆಕ್ಟರ್ಗಾಗಿರ್ಬೋದು, ಹೌಸಿಂಗ್ ಸೆಕ್ಟರ್ ಆಗಿರ್ಬೋದು, ಎಲ್ಲದೂ ಕೂಡ ಈ ಥರ ಒಂದು ಹೊಡೆತಗಳು ಬೀಳ್ತಾ ಹೋಗುತ್ತೆ. ನೋಡೋಣಂತೆ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಫಿನ್ ಫ್ಯಾಕ್ಟ್ಸ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.